ನಮಸ್ತೆ ಎಲ್ಲರಿಗೂ. ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಇದೆ. ಇವತ್ತಿನ ರೀಡಿಂಗ್ ಏನಂದರೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಅಂದರೆ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು. ಅಂದರೆ ಇವತ್ತೇನಂದ್ರೆ ನಿಮ್ಮದು ವ್ಯಕ್ತಿದು ಯಾರ್ಯಾರ ವ್ಯಕ್ತಿ ಬಗ್ಗೆ ನೋಡ್ತಿರಲ್ಲ ಅವ್ರದ್ದು ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ 1ನೇ ತಾರೀಕಿಂದ 15ನೇ ತಾರೀಕು ಒಳಗಿತ್ತಂದ್ರೆ ಈ ಫೈಲ್ ನೋಡ್ರಿ. 16ರಿಂದ 31 ಮಟ್ಟ ಇತ್ತಂದ್ರೆ ಈ ಫೈಲ್ ನೋಡ್ರಿ. ಓಕೆ, ನಮಗೆ ಡೇಟ್ ಆಫ್ ಬರ್ತ್ ಏನೂ ಗೊತ್ತಿಲ್ಲ ಅಂತಂದ್ರೆ 1, 2 ಇದು 1ನೇ ಫೈಲ್ 2ನೇ ಫೈಲ್. ಈಗ ನಾನು ಇಲ್ಲಿ ಕಾರ್ಡ್ಸ್ ತೆಗಿತೇನೆ, ಆಮೇಲೆ ರೀಡಿಂಗ್ ಮಾಡ್ತೇನೆ. ಫಸ್ಟ್ ಎರಡಕ್ಕೂ ಒಂದು ಸ್ವಲ್ಪ ಕಾರ್ಡ್ ತೊಗೊಂಡ್ಬಿಡ್ತೇನೆ, ನೀವು ಅಷ್ಟೊತ್ತಿಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ನಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ಇದು ನಂಬರ್ 1, ಇದು ನಂಬರ್ 2 ಅಂತ ಅಂದ್ಕೊಳ್ರಿ. ಓಕೆ, ಇದು 1, ಇದು 2, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಕರೆಂಟ್ ಫೀಲಿಂಗ್ಸ್. ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ಅವ್ರನ್ನ ವಿಜುವಲೈಸ್ ಮಾಡಿರಿ. ಅವ್ರ ಜೊತೆ ಕಳೆದಂತಹ ಒಂದು ಖುಷಿಯಾದಂತಹ ಸಂತೋಷ ಕ್ಷಣಗಳನ್ನು ನೆನೆಸ್ಕೊಳ್ರಿ. ಅವ್ರು ನಿಮ್ಮ ಜೀವನಕ್ಕೆ ನಿಮ್ಗೆ ಏನು ಬೇಕಲ್ಲ ಆ ವ್ಯಕ್ತಿಯಿಂದ ನೀವೇನು ಬೇಕಂತಿರಲ್ಲ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ. ನಾ ಕಾರ್ಡ್ಸ್ ಇದು ಮುಂದೆ ಅದನ್ನು ಅಂದ್ರೆ ಮನಸ್ಸಾಗ ಅಂದ್ಕೊಳ್ರಿ ನಿಮ್ಗೆ ಏನು ಬೇಕಲ್ಲ ಆ ವ್ಯಕ್ತಿಯಿಂದ. ಅವ್ರು ವಾಪಸ್ ಬರ್ಬೇಕಾದ್ರೆ ವಾಪಸ್, ಅವ್ರು ನಮ್ಮ ಜೊತೆಗೆ ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿರ್ಬೇಕು. ನೀವೇನೇನು ಬೇಕಲ್ಲ ಅದನ್ನು ಕೇಳ್ಕೊಳ್ರಿ. ಸೊ 1ನೇ ಫೈಲ್ ಅಂದರೆ 1ನೇ ತಾರೀಕಿಂದ 15ನೇ ತಾರೀಕು ಮಟ್ಟ ಯಾರ್ಯಾರು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅವ್ರದ್ದು ಆ ಪರ್ಸನಿಂದ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ಎನರ್ಜಿ ಎಲ್ಲ ಕರೆಂಟ್ ಫೀಲಿಂಗ್ಸ್, ಅವ್ರದ್ದು ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ. ಅವರಿಗೆ ನಿಮ್ಮ ಜೊತೆಗೆ ಹೊಸ ಬಿಗ್ನಿಂಗ್ ಮಾಡ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ಈಕ್ವಲ್ ಆ್ಯಂಡ್ ಗಿವ್ ಟೇಕ್. ನಿಮ್ದು ಇಷ್ಟು ದಿನ ಬರೀ ನೀವೇ ಕೊಡೋದಾಗಿತ್ತಂದ್ರೆ ಅವರಿಗೆ ನಿಮ್ಮ ಕಾಳಜಿ ಮಾಡಬೇಕು, ನಿಮ್ಮ ಜೊತೆಗೆ ವಾಪಸ್ ಬರಬೇಕು, ನಿಮ್ಮ ಜೊತೆಗೆ ಚಲೋ ಹೊತ್ನಂಗೆ ಏನಂತೀರಿ ಸಮತೋಲನವಾಗಿ ಇರಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಓಕೆ, ಅವರು ಕೆಲವೊಂದು ಅವ್ರ ಎನರ್ಜಿ ಹೆಂಗಿದೆ ಅಂದ್ರೆ ಅವ್ರ ಫೀಲಿಂಗ್ಸ್ ಅಂದ್ರೆ ಭಾಳ ಬೇಜಾರು ಒಳಗದಾರ. ಈಗ ಅವ್ರು ಸ್ಯಾಡ್ನೆಸ್ ಒಳಗದಾರ. ಅದರಿಂದ ಹೊರಗೆ ಬರಬೇಕು, ನೋವು ಒಳಗದಾರ. ನೋವು ಐತೆ ಅವ್ರ ಜೀವನದಾಗ ಏನೋ ಒಂದು, ಆ ನೋವಿಂದ ಹೊರಗೆ ಬರಬೇಕು ಅಂತ ಮಾಡ್ತಿದ್ದಾರೆ. ಅವರಿಗೆ ನಿಮ್ಮ ಪ್ರೀತಿ ಬೇಕು. ಆಮೇಲೆ ಅವ್ರು ಏನು ಅನ್ಕೊಂಡಿದ್ರಲ್ಲ ಅದನ್ನೆಲ್ಲ ನಿಮ್ಗೆ ಹೇಳಬೇಕಂತ ಅಂದ್ಕೊಳಕತ್ತಾರ. ಅವರು ಇಷ್ಟು ದಿನ ಅದನ್ನು ಮುಚ್ಚಿಟ್ಕೊಂಡಿದ್ರು, ಹೇಳಕ್ಕೆ ಹೆದರ್ತಿದ್ರೆ ಅದನ್ನು ನಿಮ್ಗೆ ಹೇಳಬೇಕಂತ ವಿಚಾರ ಮಾಡ್ತಿದ್ದಾರೆ. ನೀವು ಕಪಲ್ಸ್ ಏನಾರ ಇದ್ವಿ ಅಂದ್ರೆ ನಿಮ್ದು ಮಗುವಿನ ವಿಷಯ ಏನಾರ ಪ್ರಾಬ್ಲಮ್ಸ್ ಏನಾರ ಇದ್ದು ಒಬ್ರಿಗೊಬ್ರು ನೀವು ಅಂದ್ರೆ ಬೇಜಾರಾಗ್ಬಿಟ್ಟಿದ್ರಿ. ನಿಮ್ಮ ಮನಸ್ಸಿನಾಗ ಒಂದು ಇರ್ತೈತಿ, ನಿಮ್ಮ ಮನಸ್ಸಿನಾಗ ಒಂದು ಇರ್ತೈತಿ, ಒಬ್ರಿಗೊಬ್ರು ಹೇಳ್ಕೊಂಡಿರಂಗಿಲ್ಲ. ಅದನ್ನ ಈಗ ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಳಂಥದ್ದು ಒಂದು ಪರಿಸ್ಥಿತಿ ಈಗ. ಏನಾದರೂ ಒಂದು ನಿಮ್ದು ಏನಂತೀರಿ, ಈಗ ಹಳೆ ಒಂದು ಕೆಟ್ಟ ನ್ಯೂಸ್, ಕಹಿಯಾದ ನ್ಯೂಸ್ಗಳು ಕೇಳಿದ್ರಿ, ಕಹಿಯಾದ ಏನಾದರೂ ಒಂದು ಸುದ್ದಿಗಳನ್ನ ಏನಾರು ಕೇಳಿದ್ರಿ ಅಂದ್ರೆ ಅದರಿಂದ ಹೊರಗೆ ಬಂದು ನೀವು ಈಗ ಹೊಸ ಬರ್ತಂದ್ರೆ ಏನು ಹೊಸ ಬರ್ತಾಗೋದು. ಎದರಿಂದ ಹೊರಗೆ ಬರ್ತೀರಿ, ಇಷ್ಟೆಲ್ಲ ನಾ ಏನು ಹೇಳಿದ್ನಲ್ಲ ಈಗ ಅದರಿಂದ ಹೊರಗೆ ಬಂದು ಹೊಸ ಜೀವನ ಮಾಡಲಿಕ್ಕೆ, ಖುಷಿಯಿಂದ ಜೀವನ ಮಾಡಲಿಕ್ಕೆ ನಿಮ್ಮ ಪರ್ಸನ್ ಜೊತೆಗೆ ನೀವಲ್ಲ, ನಿಮ್ಮ ಪರ್ಸನ್ನ ಅದನ್ನು ವಿಚಾರ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಜೊತೆಗೆ ಬಂದು ಮತ್ತೆ ಹೆಂಗೆ ನಾನು ಅವ್ರ ಜೊತೆಗೆ ನಿಮ್ಮ ಜೊತೆಗೆ ಬಂದು ಮಾತಾಡಲಿ, ವಾಪಸ್ ನಾ ಹೆಂಗೆ ನಿಮ್ಮ ಜೊತೆಗೆ ಕೊಲಾಬ್ರೇಟ್ ಆಗಲಿ. ನಾನೇನು ತಪ್ಪು ಮಾಡಿದರೆ ಕ್ಷಮಿಸು. ಒಬ್ರಿಗೊಬ್ರು ತಪ್ಪು ಮಾಡ್ಕೊಂಡಿದ್ರೆ ಒಬ್ಬರು ನಂದರ ತಪ್ಪಿರ್ಬೋದು, ನಿಮ್ಮದು. ಓಕೆ, ಅದನ್ನು ಮರೆತು ನಾವು ಹೊಸ ಜೀವನ ಮಾಡೋಣ ಅಂತಂದು. ಸೊ ಗಿಫ್ಟ್ ಬರ್ತಿರ್ಬೋದು, ಸರ್ಪ್ರೈಸ್ ಏನಾದ್ರು ನಿಮ್ಗೆ ಗಿಫ್ಟ್ ತಂದು ಕೊಡ್ಬೇಕಂತಲೂ ವಿಚಾರ ಮಾಡ್ತಿರ್ಬೋದು. ದೇ ಆರ್ ಫೀಲಿಂಗ್ ಟು ಗಿವ್ ಗಿಫ್ಟ್ಸ್. ಆಮೇಲೆ ನಿಮ್ಮ ಮೇಲೆ ಸಿಟ್ಟಾಗಿದ್ರು ಅಥವಾ ಬೇಜಾರಾಗಿದ್ರೆ ನಿಮ್ಮ ಮೇಲೆ ಸಿಡಕ್ಕೆ ಮಾಡ್ತಿದ್ದು, ಇಲ್ಲ ಈ ಸಲ ಚೆಂದಾಗಿ ಪ್ರೀತಿಯಿಂದ ಸಮಾಧಾನಲ್ಲೇ ಮಾತಾಡ್ಬೇಕಂತಂದು ವಿಚಾರ ಮಾಡ್ತಾರೆ. ಅಂದ್ರೆ ಈ ಸಲ ಹೆಂಗಂದ್ರೆ ಅವ್ರದ್ದು ನಿಮ್ಮ ಮೇಲೆ ಒಂದು ಅಥಾರಿಟಿಯಿಂದ ಮಾತಾಡಬೇಕು. ನಿಮ್ಮನ್ನ ದಿಸ್ ಪರ್ಸನ್ ಈಸ್ ಮೈನ್, ನಾನು ಹೆಂಗೆ ಅದ್ರ ಜೊತೆಗೆ ಅಥಾರಿಟಿಯಿಂದ ಮಾತಾಡಬೇಕು. ಈಕ್ವಲ್ ಆ್ಯಂಡ್ ಗಿವ್ ಟೇಕ್. ಈ ರಿಲೇಷನ್ಶಿಪ್ನ ಹೆಂಗೆ ನಾವು ಇಬ್ಬರೂ ಅಂದರೆ ಒಂದು ಗಾಡಿಯ ಎರಡು ಗಾಲಿ ಹೆಂಗೆ ಹೋಗ್ತಿರ್ತಾವಲ್ಲ ಕರೆಕ್ಟಾಗಿ, ಹಂಗೆ ನಾವು ಹೆಂಗೆ ನಡೆಸ್ಕೊಂಡು ಹೋಗೋಣ ಅಂತ ವಿಚಾರ ಮಾಡ್ತಾರೆ. ಓಕೆ, ಇದೇ ಈ 1ರಿಂದ 15 ಯಾರು ಎನರ್ಜಿ ಜಾಸ್ತಿ ಬಂದಿದೆ ಅಂತಂದ್ರೆ ಇಲ್ಲೇ ಕರ್ಕ ರಾಶಿ ಮತ್ತು ವೃಶ್ಚಿಕ ರಾಶಿ, ಮತ್ತು ಮೀನ ರಾಶಿ. ಓಕೆ, ಮತ್ತು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ ಬಂದಿದೆ. 14ನೇ ತಾರೀಕಿಂದ 31ನೇ ತಾರೀಕು ಒಳಗಡೆ ಏನಿದೆಯಲ್ಲ ಅವ್ರದ್ದು ಎನರ್ಜಿ ಹೆಂಗಿದೆ ಅಂತ ನೋಡೋಣ.
ಅವರು ಕಾಂಪ್ರಮೈಸ್ ಮಾಡ್ಕೊತಾರೆ ಮಾಡ್ಕೊಳ್ಳೋಣ ನೋಡೋಣ. ಹಾಂ, ಎಸ್, ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ತಯಾರಾಗ್ಯಾರ ನೋಡ್ರಿ. 14ನೇ ತಾರೀಕಿಂದ 31ನೇ ತಾರೀಕು ಒಳಗೆ ಹುಟ್ಟಿದ ನಿಮ್ದಿನ ವ್ಯಕ್ತಿಗಳದ್ದು ಯಾರೈತಲ್ಲ, ಈ ನಂಬರ್ ಹುಟ್ಟಿದ ಡೇಟ್ ಇರ್ಬೋದು, ಹಾಂ, ಅಥವಾ ನಿಮ್ದು 16ನೇ ತಾರೀಕು ಒಳಗೆ ನಿಮ್ದು ಏನಾದ್ರು ಇಂಪಾರ್ಟೆಂಟ್ ಡೇ ಇರ್ಬೋದು, ನಿಮ್ದು ಇಷ್ಟು ತಾರೀಕು ಒಳಗೆ ನಾವು ಇಲ್ಲಾದರೂ ಅಷ್ಟೇ ಅಲ್ಲದಷ್ಟೇ. ಸೊ ಅವ್ರಿಗೆ ನಿಮ್ದಾಗ ಕಾಂಪ್ರಮೈಸ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಒಂದು ಖುಷಿಯಿಂದ ಮತ್ತು ವಾಪಸ್ ಬರೋಕೆ ನಮ್ಮ ತಪ್ಪಾತ ಕ್ಷಮಸ್ರಿ, ಅಥವಾ ನಮ್ಮ ದಿನ ಆತ ನಂದು ಅದನ್ನು ಬಿಟ್ಟು ಕಾಂಪ್ರಮೈಸ್ ಆಗೋಣ, ಇಬ್ಬರು ಜೊತೆಗೆ ಹೋಗೋಣ ಅಂತಂದು ವಿಚಾರ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಜೊತೆಗೆ ಮೂವ್ ಆನ್ ಆಗಿ ನಿಮ್ಮ ಜೊತೆಗೆ ಒಂದು ಈಗ ನಿಮ್ದು ಏನು ಪರಿಸ್ಥಿತಿಗಳು ಅದಾವಲ್ಲ, ಇವು ಒಂದು ಏರಿಳಿತಗಳು ಪರಿಸ್ಥಿತಿಗಳು, ಅದರಿಂದ ಹೊರಗೆ ಬಂದು ನಾವು ಮೂವ್ ಆನ್ ಆಗೋಣ, ಈ ರಿಲೇಷನ್ಶಿಪ್ ಒಳಗೆ ನಮ್ದು ಮೂವ್ ಆನ್ ಆಗೋಣ ಅಂತಂದು ವಿಚಾರ ಮಾಡ್ತಿದ್ದಾರೆ. ದೇ ಆರ್ ಫೀಲಿಂಗ್ ಟು ಡೂ ದ್ಯಾಟ್. ಅವ್ರಿಗೆ ಹಂಗೆ ಮಾಡ್ಬೇಕು ಅನ್ನಿಸ್ತಾ ಇದೆ. ಇಷ್ಟು ದಿನ ನಮ್ಮ ಏನಂತೀರಿ, ಸ್ಟೆಬಿಲಿಟಿ ಇದ್ದಿದ್ದಿಲ್ಲ ನಿಮ್ಮ ಜೀವನದೊಳಗೆ, ಅದೊಂದು ಸ್ಥಿರತೆ ಅನ್ನೋದು ಇದ್ದಿದ್ದಿಲ್ಲ. 4 ದಿನ ಚೆನ್ನಾಗಿದ್ರೆ 4 ಜನ ಚೆನ್ನಾಗಿದ್ದಿದ್ದಿಲ್ಲ, ಹಂಗಿರೋದಲ್ಲ ಅದು. ನೀವು ಏನೋ ಒಂದು ಕೇಳ್ತಿದ್ರಿ, ಅವ್ರೇನೋ ಇಲ್ಲ ಅಂತಿದ್ರು, ಅದು ಸ್ಟೆಬಿಲಿಟಿ ಕೊಡಬೇಕಂತ ವಿಚಾರ ಮಾಡ್ತಿದ್ದಾರೆ ಈಗ. ಹಾಂ, ಆಮೇಲೆ ನೀವೇನಾದರೂ ಕ್ವಶನ್ ಕೇಳಿದ್ರೆ ಎಸ್ಕೇಪ್ ಆಗಕ್ಕೆ ನೋಡ್ತಿದ್ರು, ಅವ್ರು ತಪ್ಪಿಸ್ಕೊಳಕ್ಕೆ ನೋಡ್ತಿದ್ರಲ್ಲ, ಈಗಿಲ್ಲ, ನಾನು ಏನು ಕೇಳಿ ನಾನು ಆನ್ಸರ್ ಹೇಳ್ತೀನಿ ಅದಕ್ಕೆ ಬರ್ತಿದ್ದಾರೆ. ಓಕೆ, ನಿಮ್ಮ ಜೋಡಿ ಎಲ್ಲರೂ ಸ್ವಲ್ಪ ಟ್ರಾವೆಲಿಂಗ್ ಮಾಡ್ಬೇಕಂತಲೇ ಬರ್ತಿದ್ದಾರೆ. ಇಂಪಾರ್ಟೆಂಟ್ಲಿ ಅಂದರೆ ಕಾಂಪ್ರಮೈಸಿಗೆ ಬರ್ತಿದ್ದಾರೆ ಅವ್ರು. ಆ ಕಾಂಪ್ರಮೈಸ್ ಒಳಗೆ ನೋಡಿರಿ, ನಿಮಗೆ ಹೆಂಗೆ ಚಲೋ ಅನಿಸಿದ್ರೆ ಓಕೆ ಅನ್ರಿ, ನಿಮಗೆ ಅದು ಚಲೋ ಅನಿಸಿಲ್ಲ ಅಂದ್ರೆ ಯು ಕ್ಯಾನ್ ಟೇಕ್ ಯುವರ್ ಸ್ಟ್ಯಾಂಡ್. ನಿಮ್ಗೆ ಅನ್ಸಿದ್ದು ನೀವು ಹೇಳ್ಕೊಳಕ್ಕೆ ಅಡ್ಡಿಲ್ಲ. ಇಲ್ಲಿ ಯಾರು ಬರ್ತಿದಾರಪ್ಪ ಅಂದ್ರೆ ನಿಮ್ಮ ಬಿಟ್ಟು ಹೋದ್ರೆ ಬರ್ತಿದ್ದಾರೆ ನೋಡಿರಿ ವಾಪಸ್. ನಿಮ್ದು ಹಳೇದು ಎಕ್ಸ್ ಅಂತ ಅನ್ಬೋದು, ಅಥವಾ ನಿಮ್ದು ಹಳೇದು ಫ್ರೆಂಡ್ಸ್, ನಿಮ್ದು ಎಕ್ಸ್ ಅಂತಲೇ ಹೇಳ್ಬೋದು ನಾನು, ಯಾಕಂದ್ರೆ ರಿಲೇಷನ್ಶಿಪ್ ರೀಡಿಂಗ್ ಅಲ್ಲ ಇದು. ಎಕ್ಸ್ ನಿಮ್ಮನ್ನು ಬಿಟ್ಟು ನೀವು ಬೇಡ ಅಂತ ದೂರ ಹೋಗಿರ್ತಾರಲ್ಲ, ಅವರೇ ನಿಮ್ಗೆ ವಾಪಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು. ಹಾಂ, ನಿಮ್ಮದು ಫಾಸ್ಟ್ ರಿಲೇಷನ್ಶಿಪ್ ಒಳಗಿದ್ದಾರೆ, ಯಾರಾದರೂ ನೀವು ಬಿಟ್ಟು ಹೋಗಿ ಮುಗಿತಂದಿದ್ದು ಮುಗಿದಿಲ್ಲ ಅಂದ್ರೆ ಬಿಡಲ್ಲ, ನೀವು ರಿಯೂನಿಯನ್ ಆಗೋ ಚಾನ್ಸಸ್ ಇದೆ. ಇದನ್ನು ಈ ಕಾರ್ಡ್ಸ್ ಯಾರು ಇದನ್ನು ಮಾಡಿರಲ್ಲ, ಸೆಲೆಕ್ಟ್ ಮಾಡಿರಿ, ಅವರಿಗೆ ರಿಯೂನಿಯನ್ ಚಾನ್ಸಸ್ ಅದಾವೆ. ಹಾಂ, ಬೇಕಾದ್ರೆ ಅವ್ರು ಯಾಕಂದ್ರೆ ನಿಮ್ಮನ್ನ ಭಾಳ ಮಿಸ್ ಮಾಡ್ಕೊಳಕತ್ತಾರ, ಭಾಳ ಮಿಸ್ ಮಾಡ್ಕೊಳಕತ್ತಾರ. ಸೊ ಅವ್ರು ನಿಮ್ಮ ಜೊತೆಗೆ ಬಂದು ಮಾತಾಡ್ಬೇಕು, ನಿಮ್ಮ ಜೊತೆಗೆ ಇರಬೇಕು, ಖುಷಿಯಿಂದ ಒಂದು ಇರಬೇಕು. ನಾವು ಅಂದರೆ ಒಂದು ಹೊಸದೊಂದು ಮೆಮೊರಿ ಕ್ರಿಯೇಟ್ ಮಾಡ್ಬೇಕು. ನಾನು ಚಲೋ ಒಂದು ಖುಷಿದೊಂದು ಮೆಮೊರಿ ಕ್ರಿಯೇಟ್ ಮಾಡ್ಬೇಕಂತಂದು ಅವರು ನಿಮ್ಮ ಕಡೆ ಬರ್ಲಿಕ್ಕಂತಲೇ ವಿಚಾರ ಮಾಡ್ತಿದ್ದಾರೆ. ಓಕೆ, ದೇ ಆರ್ ಫೀಲಿಂಗ್ ಟು ಡೂ ದ್ಯಾಟ್. ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ, ನಾ ಹೋಗಿ ಮಾತಾಡ್ಸ್ಬಿಡ್ಲಾ, ಅದೇನೋ ತಪ್ಪು ಒಪ್ಪು ಇಬ್ಬರು ಜೊತೆ ಕೂತ್ಕೊಂಡು ಮಾತಾಡ್ಕೊಳೋಣ, ನಂದ ತಪ್ಪಿರಲಿ ನಿಂದ ತಪ್ಪಿರಲಿ, ಏನಾರಿರಲಿ ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡು, ಯಾಕಂದ್ರೆ ಒಬ್ರಿಗೊಬ್ರು ಬೇಕು ನಾವು, ಹಂಗೆ ಅಂದಾಗ ಅದು ಕಾಂಪ್ರಮೈಸಿಗೆ ಬರೋದು. ಸೊ ಇಲ್ಲಿ ಯಾವ ರಾಶಿ ಬಂದಿದೆ ಅಂತಂದ್ರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ ಬಂದಿದೆ. ಮತ್ತು ಇಲ್ಲೇ ಇನ್ನು ಕರ್ಕ ರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಬಂದಿದೆ. ಓಕೆ, ಇದು ನಿಮ್ಮದು ಪರ್ಸನಿಂದ ಎನರ್ಜೀಸ್, ಫೀಲಿಂಗ್ಸ್, ಟುಡೇಸ್ ಫೀಲಿಂಗ್ಸ್, ಪ್ರಸ್ತುತ ಭಾವನೆಗಳು ನಿಮ್ಮ ಪ್ರಕಾರ. ಸೊ ಬಿ ರೆಡಿ. ಅವ್ರು ಏನಾದರೂ ಬಂದಾಗ ಮಾಡಿದರೆ ನೀವು ಏನು ಅದಕ್ಕೆ ರಿಯಾಕ್ಷನ್ ಕೊಡಬೇಕಂತ ರೆಡಿ ಇರ್ರಿ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಿಮ್ಗೆ ಏನಾದ್ರು ಇದು ರೆಸಿಡೆಂಟ್ ಆಗಿರ್ತದಲ್ಲ, ನಿಮ್ಮ ಜೀವನಕ್ಕೆ ಇದು ಆಗಿರ್ತೈತಲ್ಲ ಇದು. ಇದು 1F ಯಾರು ಸೆಲೆಕ್ಟ್ ಮಾಡಿರಲ್ಲ, ಸೊ ಇದನ್ನು ಹೇಳ್ಬಿಡ್ತೀನಿ ಡ್ಯೂರೇಷನ್. 1F ಯಾರು ಸೆಲೆಕ್ಟ್ ಮಾಡಿರಲ್ಲ ಅವರಿಗೆ 10 ಡೇಸ್ ಅಥವಾ 10 ಅವರ್ಸಿಂದ ಹಿಡಿದು 10 ಡೇಸ್ ಮಟ್ಟ ಟೈಮ್ ಅಷ್ಟರೊಳಗೆ ನಿಮ್ಗೆ ಇದು ನಡಿಬೋದು. ನಿಮ್ದು ಇಲ್ಲಿ 6 ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದು 16ರಿಂದ 31 ಸೆಲೆಕ್ಟ್ ಮಾಡ್ಕೊಂಡವರಿಗೆ 6 ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 666 ಓಕೆ, 6 ನಂಬರ್ ಇಸ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ. ಸೊ 6 ಅವರ್ಸಿಂದ ಹಿಡ್ದು ನಿಮ್ಗೆ 6 ವೀಕ್ಸ್ ಮಟನು ನಿಮ್ಗೆ ಟೈಮ್ ಇದೆ ನೋಡಿರಿ. ಇಷ್ಟರೊಳಗೆ ನೀವು ಅವ್ರು ವಾಪಸ್ ಬರೋವಂಥ ಚಾನ್ಸಸ್ ಇದೆ, ನಿಮ್ಮ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳೋ ಚಾನ್ಸಸ್ ಇದೆ. ಇಲ್ಲಾಂದ್ರೆ ಫುಲ್ ರೀಬರ್ತ್ ಆಗಬೇಕಂದ್ರೆ ಇಲ್ಲಿ ಬಿಟ್ಟು ಹೋಗಿದ್ದೆಲ್ಲ ಆಗಿದ್ದೆ ನಿಮಗೆ ಇಲ್ಲಿ ಬರ್ತಿದ್ದಿಲ್ಲ 1 ಇಂದ 15 ಒಳಗಿಂದ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.